ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕದಿಂದ ಒಂದು ಹೊಸ ನೇಮಕಾತಿ ಬಂದಿದೆ. ಓಕೆ, ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮತ್ತು ಯಾವ ಹುದ್ದೆ ಕಂಪ್ಲೀಟ್ ಡೀಟೇಲ್ನ ನಾನು ಹೇಳ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರೋ ಥರ ಇದು ಜಾಬ್ ಪ್ರಧಾನ ಜಿಲ್ಲೆ ಸಂತ್ರ ನ್ಯಾಯಾಧೀಶರ ಕಚೇರಿ ಚಿಕ್ಕಮಗಳೂರು. ಸೊ ಇಲ್ಲಿಂದ ಬಂದ ಒಂದು ನೋಟಿಫಿಕೇಶನ್ಸ್. ಸೊ ಲಾಯರ್ ಕಡೆಯಿಂದ ಬಂದ ನೋಟಿಫಿಕೇಶನ್ ಇದು, ಕರ್ನಾಟಕ ರಿಕ್ರೂಟ್ಮೆಂಟ್. ಓಕೆ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಕಂದಾಯ ತಾಲೂಕಿನ ಹೆಚ್ಚುವರಿಯಾಗಿ ಸೃಷ್ಟಿಸಲ್ಪಟ್ಟ ಒಂದು ನೋಟರಿ ಹುದ್ದೆಗೆ ಭರ್ತಿ ಮಾಡಲು. ಓಕೆ, ಸೊ ಹೆಚ್ಚುವರಿಯಾಗಿ ಒಂದು ನೋಟರಿ ಹುದ್ದೆಯನ್ನು ತಗೊಂಡ್ಬರ್ತಿದ್ದಾರೆ. ಸೊ ಆ ನೋಟರಿ ಹುದ್ದೆನ ಭರ್ತಿ ಮಾಡಲಿಕ್ಕೆ ಈ ಒಂದು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಓಕೆ, ಸೊ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಅದು ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್, ಸೊ ಯಾವ ನೋಟಿಫಿಕೇಶನ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2026. ಓಕೆ, ಚಿಕ್ಕಮಗಳೂರಿನಲ್ಲಿ ಖಾಲಿ ಇರುವಂತಹ ಹೆಚ್ಚುವರಿ ಸೃಜಿಸಲಾಗಿರುವ ಒಂದು ನೋಟರಿ ಹುದ್ದೆ. ಓಕೆ, ಸೊ ನೋಟರಿ ಹುದ್ದೆಗೆ ಯಾವ ಥರ ಕ್ವಾಲಿಫಿಕೇಶನ್ ಅಂತೇಳಿ ನಾನು ಮುಂದೆ ಹೇಳ್ತೀನಿ, ಮತ್ತೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತಾನು ಹೇಳ್ತೀನಿ. ಓಕೆ, ಭೌತಿಕವಾಗಿ ಸಲ್ಲಿಸತಕ್ಕದ್ದು. ಸೊ ಆನ್ಲೈನ್ ಮೂಲಕ ಅಲ್ಲ ಇದು, ಸೊ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕು. 23/5/2026 ಲಾಸ್ಟ್ ಡೇಟ್. ಓಕೆ, ನೋಡಿ, ಇದಕ್ಕೆ ಏನು ಅಪ್ಲಿಕೇಶನ್ಗೆ ಹಾಕ್ಬೇಕಂದ್ರೆ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು ನೋಟರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದ್ರೆ LLB ಆಗಿರ್ಬೇಕು. ಓಕೆ, ಸೊ LLB ಆದವರು ಈ ಹುದ್ದೆನ ಹಾಕ್ಬಹುದು. ಸೊ ಇಲ್ಲಿ ನೀವು ನೋಡಿ ಯಾವ ಥರ ಅಪ್ಲಿಕೇಶನ್ ಫಾರ್ಮ್ ಇದೆ. ಸೊ ಅಪ್ಲಿಕೇಶನ್ ಫಾರ್ಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮಲ್ಲಿ ನಾನು ಹಾಕಿರ್ತೀನಿ ಇದನ್ನು. ಸೊ ಈ ಫಾರ್ಮ್ನ ಫಿಲ್ ಮಾಡಿ ಅಲ್ಲಿ ಅಡ್ರೆಸ್ ಒಂದು ಇದೆ, ಸೊ ಅಲ್ಲಿಗೆ ಸೆಂಡ್ ಮಾಡಬೇಕು. ಓಕೆ, ಇಲ್ಲಿ ನೀವು ನೋಡಿ ಫಾರ್ಮ್ 1 ಸೆಕ್ಷನ್ ರೂಲ್ 4 ಸಬ್ಸೆಕ್ಷನ್ 2 ಅಂತ ಇದೆ. ಸೊ ನೇಮ್ ಆಫ್ ದ ಅಪ್ಲಿಕೆಂಟ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಹಾಕಬೇಕು. ಮತ್ತೆ ಮದುವೆ ಆದರೆ ಹಸ್ಬೆಂಡ್ ನೇಮ್ ಇಲ್ಲ, ಫಾದರ್ ನೇಮ್ ಹಾಕಬೇಕು. ಮತ್ತು ಡೇಟ್ ಆಫ್ ಬರ್ತ್, ಯಾವ ಜೆಂಡರ್ ಅಂತ, SC ST, ಸೊ ಇದನ್ನೆಲ್ಲ ಹಾಕಿ ಫುಲ್ ಫಾರ್ಮ್ನ ಫಿಲ್ ಮಾಡಿ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕು. ಓಕೆ, ಸೊ ನಾನು ಹೇಳ್ತೀನಿ ಯಾವ ಥರ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕು ಅಂತ. ಸೊ ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ತುಂಬ ನೋಟಿಫಿಕೇಶನ್ ಇವಾಗ ಬಿಡ್ತಾ ಇದ್ದಾರೆ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಪ್ರಧಾನ ಜಿಲ್ಲಾ ಮತ್ತು ಸಂತ್ರಸ್ತ ನ್ಯಾಯಾಧೀಶ ಕಚೇರಿ ಚಿಕ್ಕಮಗಳೂರು. ಸೊ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕು. ಓಕೆ, ಸೊ ಕಳಿಸ್ಲಿಕ್ಕೆ ಲಾಸ್ಟ್ ಡೇಟ್ 25/3/2026. ಸೊ ಈ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕು. ಇಲ್ಲಿ ನೋಡಿ, ಎಲ್ಲಿಂದ ಬಂದಿದೆ ಅಂದರೆ ಪ್ರಧಾನ ಜಿಲ್ಲಾ ಮತ್ತು ಸಂತ್ರಸ್ತ ನ್ಯಾಯಾಧೀಶರ ಚಿಕ್ಕಮಗಳೂರು ರಾಜೇಶ್ವರಿ N ಹೆಗಡೆ ಅವರಿಂದ ಬಂದಂತಹ ಒಂದು ನೋಟಿಫಿಕೇಶನ್ ಇದು. ಸೊ ಇದನ್ನು ನನ್ನ ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಟೆಲಿಗ್ರಾಮಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಫುಲ್ ಫಾರ್ಮ್ನ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡಿ. ಓಕೆ, ಸೊ ಪ್ರಧಾನ ಜಿಲ್ಲಾ ಮತ್ತು ನ್ಯಾಯಾಧೀಶರ ಕಚೇರಿ ಚಿಕ್ಕಮಗಳೂರು. ಓಕೆ, ಸೊ ಇಲ್ಲಿ ಇದನ್ನು ಕಳಿಸ್ಬೇಕು. ಒಂದು ನೋಟ್ರಿ ಹುದ್ದೆ ಇದು. ಮತ್ತೆ ಒಂದು LLB ಕಂಪ್ಲೀಟ್ ಆದವರು ಈ ಒಂದು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ಸೆಂಡ್ ಮಾಡಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ. ಯಾವುದೇ ಗೌರ್ಮೆಂಟ್ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಬೇಗ ವಿಡಿಯೋನ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಟೆಲಿಗ್ರಾಮಿಗೆ ಹೋಗಿ ನಾನು ಇದನ್ನು ಹಾಕಿರ್ತೀನಿ ಅಲ್ಲಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಟೆಲಿಗ್ರಾಮದ್ದು. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಅಥವಾ ಲೋಕಲ್ ಜಾಬ್ ಜೊತೆ ನಾನು ತುಂಬ ವಿಡಿಯೋಸ್ನ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ನಾನು ಮೀಟ್ ಆಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು.